Yes, we are in the exam season, and sometimes, whether we realize it or not, maybe you didn't do your exam well, or maybe you know you are going to fail, or maybe you're watching this at a time when you actually failed in your exam. ಸೊ ನೋಡಿ, ನಾವೆಲ್ಲರೂ ಕೂಡ ಈಗ ಪರೀಕ್ಷೆಯ ಕಾಲದಲ್ಲಿ ಇದ್ದೇವೆ. ಒಂದು ವೇಳೆ ನೀವು ಈ ವಿಡಿಯೋ ನೋಡ್ತಿರುವಾಗ ನೀವು ಫೇಲ್ ಆಗ್ತೀನಿ ಅನ್ನೋ ಒಂದು ಭಯದಲ್ಲಿ ಇರ್ಬೋದು, ಅಥವಾ ಈಗಾಗಲೇ ನೀವು ಫೇಲ್ ಕೂಡ ಆಗಿರಬಹುದು. I want you to understand that you're in the right place. ನೋಡಿ, ನೀವು ಒಂದು ಸರಿಯಾದ ಸ್ಥಳದಲ್ಲಿ ಇದ್ದೀರಾ ಅಂತ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. I want you to also share it with those you know who need this word. ಹಾಗೆ ಈ ಮಾತುಗಳು ಯಾರಿಗೆಲ್ಲ ಅಗತ್ಯ ಇದೆಯೋ ಅಂಥವರಿಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. If you're in a place where you are crying that you failed or you didn't do well, ಒಂದು ವೇಳೆ ನಾನು ಸರಿಯಾಗಿ ಪರೀಕ್ಷೆಯನ್ನು ಬರೆದಿಲ್ಲ ಅಥವಾ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಅನ್ನುವಂಥ ಒಂದು ಸ್ಥಿತಿಯಲ್ಲಿ ನೀವಿದ್ದರೆ, I want you to understand this without a shadow of a doubt, that God still has a plan for your life. ಸೊ ನೋಡಿ, ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ದೇವರಿಗೆ ನಿಮ್ಮ ಜೀವಿತದ ಮೇಲೆ ಇನ್ನೂ ಉದ್ದೇಶವಿದೆ. God did not make you a failure. ನೋಡಿ, ದೇವರು ನಿಮ್ಮನ್ನು ಸೋಲುವಂತೆ ಮಾಡಲಿಲ್ಲ. Maybe you failed because you didn't do your best, you didn't work hard, maybe it's your mistake, but whatever it is, stop beating yourself for it. ಸೊ ನೋಡಿ, ನೀವು ಫೇಲ್ ಆಗಿರೋದಕ್ಕೆ ಕಾರಣ ನೀವು ಸರಿಯಾಗಿ ಪರಿಶ್ರಮ ಪಡದೇ ಇರ್ಬೋದು, ಅಥವಾ ನೀವು ಸರಿಯಾಗಿ ಓದದೇ ಇರ್ಬೋದು. ಆದರೆ ಅದಕ್ಕೆ ಕಾರಣಕ್ಕಾಗಿ ನಿಮ್ಮನ್ನು ನೀವು ಬಹಳವಾಗಿ ನೋವು ಮಾಡಿಕೊಳ್ಬೇಡಿ. Maybe you can learn from this and you can take better steps and move forward. ಇದರಿಂದ ನೀವು ಒಂದು ಒಳ್ಳೆಯ ಪಾಠವನ್ನು ಕಲಿತುಕೊಂಡು ನೀವು ಮುಂದಕ್ಕೆ ಚೆನ್ನಾಗಿ ಹೋಗಬಹುದು. Or maybe you did your best and you still failed. I want you to just trust God. ನೋಡಿ, ಒಂದು ವೇಳೆ ನೀವು ತುಂಬ ಚೆನ್ನಾಗಿ ಪರಿಶ್ರಮ ಪಟ್ಟು ಆದರೂ ಕೂಡ ನೀವು ಸೋತು ಹೋದ್ರಿ ಅಂದರೆ ನೀವು ದೇವರನ್ನ ನಂಬಿ. Because the Bible says in Jeremiah 29:11 that God has good plans for your life and there is no substitute for that. ಸೊ ನೋಡಿ, ಯೆರೆಮೀಯ 29:11 ನೋಡ್ತೇವೆ, ದೇವರಿಗೆ ನಿಮ್ಮ ವಿಷಯವಾಗಿ ಒಳ್ಳೆಯ ಆಲೋಚನೆಗಳಿವೆ ಎಂಬುದಾಗಿ. See, I want you to understand that you may be in a place where you are saying, "Oh John, I feel so bad that I failed." But I want you to trust that God's plan for your life is still going to come to pass. ನೋಡಿ, ನೀವು ಒಂದು ವೇಳೆ ಹೇಳ್ಬೋದು, ಜಾನ್, ನಾನು ತುಂಬ ಪರಿಶ್ರಮ ಪಟ್ಟರೂ ಕೂಡ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಎಂಬುದಾಗಿ. ಬಟ್ ಆದರೆ ನಾನು ನಿಮ್ಗೆ ಹೇಳ್ತೇನೆ, ಖಂಡಿತವಾಗಿ ದೇವರ ಮೇಲೆ ಇನ್ನೂ ಭರವಸೆಯನ್ನು ಇಟ್ಟು ಇರ್ರಿ. ದೇವರು ಖಂಡಿತವಾಗಿ ನಿಮಗಾಗಿ ಆಲೋಚನೆಗಳನ್ನು ಹೊಂದಿದ್ದಾನೆ. What you did might have failed, but that does not make you a failure. ನೋಡಿ, ನೀವು ಮಾಡಿದಂಥದ್ದು ನೀವು ಬರದಂಥದ್ರಿಂದ ನೀವು ಫೇಲ್ ಆಗಿರ್ಬೋದು, ಅದರರ್ಥ ನೀವೇ ಫೇಲ್ ಆಗಿದ್ದೀರಿ ಎಂಬುದಾಗಿ ಅಲ್ಲ. When you think about how Peter and the gang fished all night and caught nothing, they seemed like a failure, but still God had some beautiful things in store for them. I want you to know that God still has some beautiful things in store for you. ನೋಡಿದ್ರ, ಪೇತ್ರನು ಮತ್ತು ಅವನ ಸಂಗಡ ಇದ್ದಂಥವರೆಲ್ಲ ರಾತ್ರಿ ಇಡೀ ಪ್ರಯಾಸ ಪಟ್ಟರು ಕೂಡ ಅವರಿಗೆ ಒಂದು ಮೀನು ಕೂಡ ಸಿಗಲಿಲ್ಲ. ಅವ್ರು ಅಂದ್ಕೊಳ್ತಾರೆ, ಅಯ್ಯೋ ನಾವು ಸೋತೋದ್ವಿ ಎಂಬುದಾಗಿ. ಬಟ್ ಆದರೆ ದೇವರು ಅವರಿಗಾಗಿ ಉನ್ನತವಾದ ಆಲೋಚನೆಯನ್ನು ಹೊಂದಿದನು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲೂ ಕೂಡ ದೇವರು ಉನ್ನತವಾದ ಆಲೋಚನೆಯನ್ನು ಹೊಂದಿದ್ದಾನೆ. I want to share with you how the Bible says in Isaiah 43:18, stop dwelling in the past. ಸೊ ಹಾಗೆ ನಾನು ನಿಮ್ಮನ್ನು ಎಚ್ಚರಿಸ್ತಿದ್ದೇನೆ. ಯೆಶಾಯ 43:18 ಹೇಳುವ ಹಾಗೆ, ಹಳೇ ಸಂಗತಿಗಳಲ್ಲಿ ಇರಬೇಡಿ, ಹೊಸ ಸಂಗತಿಗಳನ್ನು ನೀವು ತೆಗೆದುಕೊಳ್ಳಿ ಎಂಬುದಾಗಿ. When you look at the message version of this, I really like it because it says, stop going over old history, stop dwelling in it, and be alert and be present to see the new things that God is doing in your life. ನೋಡಿ, ಮೆಸೇಜ್ ವರ್ಷನ್ನಲ್ಲಿ ಈ ರೀತಿ ತುಂಬ ಚೆನ್ನಾಗಿ ಈ ಮಾತುಗಳಿದೆ. ಹಳೆಯ ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡು ಅಥವಾ ಪುರಾತನ ವಿಷಯಗಳನ್ನ ಜ್ಞಾಪಕ ಮಾಡಿಕೊಂಡು ಅಲ್ಲೇ ಉಳಿದಿರಬೇಡಿ, ದೇವರು ಮಾಡುವಂಥ ಹೊಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ ಎಂಬುದಾಗಿ. See, sometimes if you are only crying over what didn't work out or your failure, you will miss out on doing your best for the next exam. You will miss out on preparing well for the next. You will miss out on having the confidence for the next exam. So instead of dwelling in the past, I encourage you to be present and be alert for the new things that God has for you. ಸೊ ನೋಡಿ, ಯಾವಾಗಲೂ ಕೂಡ ನೀವು ಹಳೆಯದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಮುಂದಕ್ಕೆ ಇನ್ನು ನೀವು ಸಿದ್ಧ ಮಾಡಿಕೊಳ್ಳೋದಕ್ಕೆ ನಿಮಗೆ ತುಂಬ ಕಷ್ಟವಾಗ್ತದೆ. ಆದ್ರಿಂದ ಹಳೆಯದ ವಿಷಯದಲ್ಲಿ ನೀವು ಬಿಟ್ಟು, ಹಳೆ ವಿಷಯವನ್ನು ಬಿಟ್ಟು ನೂತನವಾದ ವಿಷಯದ ಕಡೆ ನೀವು ಗಮನ ಕೊಡಿ. ದೇವರು ನಿಮಗಾಗಿ ಒಳ್ಳೆಯ ಆಲೋಚನೆಗಳನ್ನು ಹೊಂದಿದ್ದಾನೆ.
See, I want you to understand that when you start moving forward, because you can't go back and rewrite or rechange what happened. You can rewrite in the substitute exam or something, but you can't go back and change. So instead of dwelling in the past, start looking at ways on how you can move forward. ನೋಡಿ, ಈಗಾಗಲೇ ಆಗಿರುವಂತಹ ವಿಷಯಗಳನ್ನ ನೀವು ಮತ್ತೆ ಪುನರಾವರ್ತಿಸಿ ಅದನ್ನ ಏನು ಮಾಡೋದಕ್ಕೂ ಕೂಡ ಆಗುವುದಿಲ್ಲ. ಅದು ಈಗಾಗಲೇ ಆಗಿ ಹೋಗಿದೆ. ಆದರೆ ಮುಂದೆ ಬರುವಂತಹ ಪರೀಕ್ಷೆಯನ್ನ ನೀವು ಚೆನ್ನಾಗಿ ಬರಿಬೋದು, ಅದನ್ನ ನೀವು ದೇವರ ಆಲೋಚನೆಯ ಅನುಸಾರವಾಗಿ. And I want to close with this encouragement. ಈ ಒಂದು ಉತ್ಸಾಹದೊಂದಿಗೆ ಉತ್ಸಾಹಪಡಿಸುತ್ತಾ ನಿಮ್ಮನ್ನ ನಾನು ಈ ಒಂದು ಸಂದೇಶವನ್ನ ಮುಗಿಸ್ತೇನೆ. In my own life, there were times when I didn't do well in exams. I would cry for hours together. ಸೊ ನಾನು ಕೂಡ ಪರೀಕ್ಷೆಗಳನ್ನ ಚೆನ್ನಾಗಿ ಬರಿದೇ ಇರುವಾಗ ಗಂಟೆಗಳಷ್ಟು ಕಾಲ ಅಳ್ತಾ ಇದ್ದೆ. But now when I look back, I realize that did not even matter in the big plan that God has for me. ಸೊ ನೋಡಿ, ಈಗ ನಾನು ಆ ಸಂಗತಿಗಳನ್ನ ನೆನಪು ಮಾಡಿಕೊಳ್ಳುವಾಗ ದೇವರು ನನಗಾಗಿ ಇಟ್ಟಂತ ಆಲೋಚನೆಗಳ ಮುಂದೆ ಅದು ಏನು ಅಲ್ಲ ಎಂಬುದು ನನಗೆ ಅರ್ಥವಾಯಿತು. Today you may be crying so much, but one day when you step into the fullness of what God has for you, this is not even going to matter. ಸೊ ನೋಡಿ, ಇವತ್ತು ನೀವು ಒಂದು ಚಿಕ್ಕ ವಿಷಯಕ್ಕಾಗಿ ಅಳ್ತಾ ಇರ್ಬೋದು, ಆದರೆ ಮುಂದಕ್ಕೆ ನೀವು ದಾಟಿ ಹೋಗುವಾಗ ಭವಿಷ್ಯದಲ್ಲಿ ದೇವರು ನಿಮಗಾಗಿ ಮಾಡಿದಂಥ ಕಾರ್ಯಗಳನ್ನ ನೆನೆಸಿಕೊಂಡು ಆಗ ನೀವು ಇದಕ್ಕಾಗಿ ಅತ್ತಿದನ್ನ ನೆನೆಸಿಕೊಳ್ಳುವಾಗ ಇದು ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ಇಲ್ಲ ಎಂಬುದಾಗಿ ನೀವು ಅಂದುಕೊಳ್ತೀರಿ. God, give us the grace to trust you and your plans as we deal with the failures and move into the new things that you have for us. In Jesus' name, amen. ಕರ್ತನೇ, ಈ ಸೋಲುವಿಕೆಗಳಲ್ಲಿ ನಿನ್ನ ಮೇಲೆ ನಂಬಿಕೆ ಇಡುವುದಕ್ಕೆ, ನಿನ್ನಲ್ಲಿ ಭರವಸೆ ಇಡುವುದಕ್ಕೆ ನಮಗೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇನ್.